ಇಲ್ಲಿ ನೋಡಿ ಈ ಥರ ಇಷ್ಟು ಹರ್ಕೊಂಡಿದ್ದೀನಿ ನಾನು ಇವಾಗ. ಇನ್ನೂ ಮೆಣಸಿನ್ಕಾಯಿದು ಎಲ್ಲ ಇತ್ತು, ಅಮ್ಮ ಮೊದಲೇ ಹರ್ಕೊಂಡ್ಬಿಟ್ಟಿದ್ರು, ನಾನು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಬಟ್ ಇಷ್ಟೆಲ್ಲ ಹಣ್ಣು ಮತ್ತು ಹಾಗಲಕಾಯಿ ನೋಡಿ ಎಷ್ಟು ಚೆನ್ನಾಗಾಗಿದೆ, ಸೈಜ್ ಚೆನ್ನಾಗಿ ಬಂದಿದೆ ಹಾಗಲಕಾಯಿದು. ದಾಸವಾಳ ಹೂವು ಬೆಳಗ್ಗೆ ತುಂಬ ಹರ್ಕೊಂಡಿದ್ವಿ, ಇವಾಗ ಸ್ವಲ್ಪ 2 ಹೂವು ಹರ್ಕೊಂಡೀನಿ ಅಷ್ಟೇ ನಾನು. ಹೀಗಿದ್ದಾವೆ ನೋಡಿ. ಇವಾಗ ಜಸ್ಟ್ ಒಂದು ಸ್ವಲ್ಪ ಹೂವು ಹರಿದಿದ್ದೀನಿ, ಮತ್ತು ಇನ್ನೊಂದು ಸ್ವಲ್ಪ ಹೂವು ಹರ್ಕೋತಾ ಇದ್ದೀನಿ. ದಾಸವಾಳ ಹೂವು ಮತ್ತು ಹಣ್ಣು ಮತ್ತು ಏನೇನಂದರೆ ಹರ್ಕೋತೀನಿ ಅಂತ ತೋರಿಸ್ತೀನಿ, ಹಾರ್ವೆಸ್ಟ್ ಮಾಡೋದನ್ನು ತೋರಿಸ್ತೀನಿ ನಾನು ನಿಮಗೆ. ಅಂದರೆ ಹಾಗಲಕಾಯಿ ಆಗಿದೆ, ಒಂದು ಹಾಗಲಕಾಯಿ ಆಗಿದೆ ಇವಾಗ. ಮೊನ್ನೆ ಒಂದು 2 ಅಥವಾ 3 ಹಾಗಲಕಾಯಿ ಆಗಿತ್ತು. ಇವಾಗ ಹೂ ಹರ್ಕೊಂಡ್ಬಿಡೋಣ ಫ್ರೆಂಡ್ಸ್ ಚೆನ್ನಾಗಿ. ಬೆಳಗ್ಗೆ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿಬಿಟ್ಟಿದ್ದೆ ನಾನು. ಹಾಗೆ ಹಣ್ಣು ಹರ್ಕೊಳ್ಳೋಣ ಇವಾಗ. ಈ ಸರಿ ಸೈಜು ಅಷ್ಟೊಂದು ಬಂದಿಲ್ಲ, ಆದರೆ ತುಂಬ ಸೈಜ್ ದಪ್ಪ ಬರುತ್ತೆ. ಇವಾಗ ಒಂದೇ ಕಾಯಿ ಬೆಳಗ್ಗೆ ನೋಡಿದ್ದೆ, ಆವಾಗ ಕಾಯಿ ಬಂದುಬಿಟ್ಟು ಹಣ್ಣು ನಾಳೆ ಆಗುತ್ತೆ, ನಾಳೆನೇ ಹಾರ್ವೆಸ್ಟ್ ಮಾಡಿದ್ರೆ ಆಯಿತು ಅಂದ್ಕೊಂಡಿದ್ದೆ. ಬಟ್ ಅದು ಯಾವುದೋ ಪಕ್ಷಿ ಬಂದು ಕಡಿತಾ ಇದೆ. ಹಾಗಾಗಿ ಅಮ್ಮ ಅಂದರು, ಇವತ್ತೇ ಹಾರ್ವೆಸ್ಟ್ ಮಾಡ್ಕೊಂಡು ಬಿಡ್ತೀಯ ನೋಡು, ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡು ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡಿ ಈ ಥರ ರೇನ್ ಲಿಲ್ಲಿ ಒಂದು ಹೂವು ಆಗಿದೆ, ಚೆನ್ನಾಗಾಗಿದೆ ಕೂಡ. ಹಾಗಲಕಾಯಿನ ಹರಿಯೋದನ್ನು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ ಹಾಗಲಕಾಯಿ ಆಗಿದೆ, ಒಂದು ಹಾಗಲಕಾಯಿ ಕೂಡ ಹರ್ಕೊಳ್ಳೋಣ. ಹಾಗೆ ಇಲ್ಲೊಂದು ಕಾಯಿ ಆಗಿದೆ ನೋಡಿ, ಇದು ಪಕ್ಷಿ ಬಂದು ತಿಂತಾ ಇದೆ. ಹಣ್ಣು ಆಗಿದೆ ಕೂಡ, ಪಕ್ಷಿ ಬರ್ತಾ ಇದೆ, ತಿಂತಾ ಇದ್ದಾವೆ. ಅಲ್ಲಿ ಮೇಲಿದೆ ನೋಡಿ ಹಾಗಲಕಾಯಿ ಕಿತ್ಕೊಳ್ತಾ ಇರೋದು. ಒಂದು ಹಾಗಲಕಾಯಿ ಹರಿಯೋಕ್ಕೆ ಇಷ್ಟು ಸಾಹಸ ಪಡೋದಾಗ್ತಾ ಇದೆ. ಮೇಲಾಗ್ಬಿಟ್ಟಿದೆ ಹಾಗಲಕಾಯಿ ಬಂದುಬಿಟ್ಟು. ಇವಾಗ ಹರಿತಾ ಇದ್ದೀನಿ ನೋಡಿ, ಮೇಲಿದೆ, ಗಿಡದಲ್ಲಿ ಹತ್ಕೊಂಡ್ಬಿಟ್ಟು ಹರಿತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಒಂದು ಹಾಗಲಕಾಯಿ ಆಗಿದೆ. ಇವಾಗ 3-4 ಹಾಗಲಕಾಯಿ ಆಗಿತ್ತು, ಹರ್ಕೊಂಡಿದ್ದೀವಿ. ಬಟ್ ಲಾಸ್ಟ್ ಅದು ಯಾಕೋ ಒಂಥರ ಹುಳ ಹತ್ತಿದ ಥರ ಆಗ್ತಾಯಿದೆ. ಬಟ್ ಕಾಯಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ, ಕಾಯಿ ಮಾತ್ರ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗಲಕಾಯಿ. ಇದು ಬಳ್ಳಿ ನೋಡಿ ಈ ಥರ ಬಾಡ್ತಾ ಇದೆ, ಯಾಕೋ ಗೊತ್ತಿಲ್ಲ. ಮತ್ತೆ ಹಾಕಿದ್ದೀನಿ ಬೀಜ, ಮತ್ತೆ ಎದ್ದು ಮತ್ತೆ ಆದರೆ ನೋಡೋಣ. ಈ ಥರ ಕಾಯಿಗಳು ಚಿಕ್ಕದಾಗಿ ಆಗ್ತಾಯಿದೆ ಈ ಸರಿ, ಯಾಕೋ ಗೊತ್ತಿಲ್ಲ, ಕಾಯಿ ಚಿಕ್ಕದಾಗಿ ಆಗ್ತಾಯಿದೆ. ಹಾಗೆ ಇನ್ನೊಂದು ಹೇಳಬೇಕು, ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಈ ಥರ ಹೂ ಬಿಡುತ್ತೆ, ಚೆನ್ನಾಗಿ ಹೂ ಬಿಡುತ್ತೆ. ಪ್ರತಿಯೊಂದು ಇದರಲ್ಲೂ ಕೂಡ ಹೂ ಇದೆ. ಬಟ್ ಅದು ಒಣಗ್ತಾ ಇದೆ, ಯಾಕೋ ಗೊತ್ತಿಲ್ಲ. ಇಲ್ಲದೇ ಇದ್ದರೆ ಇಷ್ಟೊತ್ತಿಗೆ ಕಾಯಿ ಆಗಬೇಕಾಗಿತ್ತು, ಸೈಜ್ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಅದು ಯಾಕೋ ಗೊತ್ತಿಲ್ಲ, ಕಾಯಿ ಆ ಥರ ಆಗುತ್ತೆ, ಒಣಗಿ ಬಿಡ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಅಬ್ಸರ್ವ್ ಮಾಡಿ. ಸಿಕ್ಕಾಪಟ್ಟೆ ಇದ್ದಾವೆ, ಬಟ್ ಇಲ್ಲಿ ಈ ಥರ ಒಣಗಿದೆ ನೋಡಿ, ಆ ಥರ ಒಣಗಿ ಹೋಗಿಬಿಡ್ತಾ ಇದ್ದಾವೆ. ಯಾಕೆ ಆ ಥರ ಆಗ್ತಾಯಿದೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ. ಈ ಥರ ಆಗ್ತಾಯಿದೆ ನೋಡಿ. ದಾಸವಾಳ ಹೂವು ಅಂತೂ ಸಿಕ್ಕಾಪಟ್ಟೆ ಇರ್ತವೆ. ಬೆಳಗ್ಗೆ ಸಿಕ್ಕಾಪಟ್ಟೆ ಹೂವು ಹರ್ಕೊಂಡ್ಬಿಟ್ಟಿದ್ದಾರೆ ಅಮ್ಮ. ಇವಾಗ ಇಷ್ಟು ಹೂವಿದೆ. ಇಲ್ಲಿ ನೋಡಿ ಈ ಥರ ಆಗಿದೆಯಲ್ಲ, ಇವಾಗ ಹಿಂಗಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಬಂದುಬಿಟ್ಟು ಅದು ಉದುರಿ ಹೋಗಿಬಿಡುತ್ತೆ, ಆ ಥರ ಆಗ್ತಾಯಿದೆ. ಎಲ್ಲ ಫುಲ್ ಟೊಳ್ಳೆಗಳಿಗೂ ಇದ್ದಾವೆ, ಎಲ್ಲ ಕಡೆಯೂ ಇದೆ. ಬಟ್ ಆ ಥರ ಯಾಕೆ ಆಗ್ತಾಯಿದೆ ಗೊತ್ತಿಲ್ಲ. ಇದಂತೂ ಸೀತಾಫಲ ಅಂತೂ ಕಾಯಿ ಆಗ್ತಾನೇ ಇರುತ್ತೆ, ಹಾಗೆ ರೆಗ್ಯುಲರಾಗಿ ತಿಂತಾನೆ ಇರ್ತೀವಿ, ಚೆನ್ನಾಗಿ ಕಾಯಿ ಬರುತ್ತೆ ಇದು. ಬಟ್ ಸಣ್ಣದಾಗ್ತಾಯಿದೆ. ಪ್ರತಿ ಸರಿ ನೋಡಿದರೆ ತುಂಬ ದಪ್ಪಾಗೆ ಆಗ್ತಾಯಿತ್ತು. ಬಟ್ ಈ ಸರಿ ಯಾಕೋ ಗೊತ್ತಿಲ್ಲ, ಒಂದು ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿ ಆಗುತ್ತೆ. ಮನೆಗೆ ತಿನ್ನೋಕ್ಕೆ ಅಂತೂ ಹಣ್ಣು ಸೂಪರಾಗಿರುತ್ತೆ, ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಈ ಥರ ಇದೆ ನೋಡಿ. ಮೆಣಸಿನ್ಕಾಯಿ ತುಂಬ ಆಗಿದ್ದು ಫ್ರೆಂಡ್ಸ್, ಅಮ್ಮ ಇನ್ನೂ ಹರ್ಕೊಂಡಿದ್ದಾರೆ. ಈ ಥರ ಮೆಣಸಿನ್ಕಾಯಿ ಆಗಿದ್ದಾವೆ ನೋಡಿ, ಇಲ್ಲಿ ಕೆಂಪಾಗಿದ್ದು ಅವು ಪೂರ್ತಿ ಎಲ್ಲ, ಅವನ್ನ ಹರ್ಕೊಂಡಿದ್ದಾರೆ ಅವರು. ಚಟ್ನಿ ಕುಟ್ಟೋಕ್ಕಂತ ಹರ್ಕೊಂಡಿದ್ದಾರೆ, ನಾನು ನೋಡಿಲ್ಲ. ಇವಾಗ ಇಷ್ಟು ಇಲ್ಲಿದೆ ನೋಡಿ ಮೆಣಸಿನ್ಕಾಯಿ, ಅದು ಅಲ್ಲೇ ಗಿಡದಲ್ಲೇ ಇರಲಿ. ಆಮೇಲೆ ಇದು ಶಂಖಪುಷ್ಪ ಬಂದುಬಿಟ್ಟು ಈ ಥರ ಇದ್ದಾವೆ. ಆ ಕಡೆ ಇದೆ ಶಂಖಪುಷ್ಪ, ಇದು ವೈಟ್ ಹೂ ಬಂದುಬಿಟ್ಟು ಈ ಥರ ಹೂವಾಗಿದೆ ನೋಡಿ. ಇಲ್ಲಿ ಮೊಗ್ಗಿದೆ, ಇನ್ನು ಇದು ಅರಳುತ್ತೆ. ಇಷ್ಟು ಇದೆ. ಟೊಮೆಟೊ ಕೂಡ ಆಗ್ತಾಯಿದೆ, ಇಲ್ಲಿ ಸ್ವಲ್ಪ ಟೊಮೆಟೊ ಸಣ್ಣದಾಗಿ ಟೊಮೆಟೊ ಆಗ್ತಾಯಿದೆ ನೋಡಿ. ಇನ್ನು ಪಾಟಲ್ಲೇ ಬೆಳೆದಿದ್ದು, ಮತ್ತು ತುಂಬ ಚೆನ್ನಾಗಿ ಆಗ್ತಾಯಿದ್ದಾವೆ. ಇಲ್ಲೆಲ್ಲ ನೋಡಿ ಟೊಮೆಟೊಗಳು ಇಲ್ಲೆಲ್ಲ ಆಗ್ತಾಯಿದ್ದಾವೆ. ಹಾಗೆ ಒಂದು 3-4 ಟೊಮೆಟೊ ಬಿಟ್ಟಿದೆ ಇವಾಗ ಆಲ್ರೆಡಿ. ಮತ್ತು ಇಷ್ಟು ಹೂ ಕೂಡ ಇದ್ದಾವೆ, ಚೆನ್ನಾಗೈತಿ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.